ಮೊನ್ನೆ ಇಡೀ ನಾಡನ್ನೇ ನಡುಗಿಸಿದ್ದ ಕುಂದಗೋಳ ಬಳಿಯ ಭೀಕರ ರಸ್ತೆ ಅಪಘಾತದಲ್ಲಿ ಬಸ್ಸಿನ ಕಿಟಕಿಯಿಂದ ಇಣುಕಿದ ಯುವಕನ ತಲೆ ಟಿಪ್ಪರ್ ಹೊಡೆತಕ್ಕೆ ಸಿಲುಕಿ ಕತ್ತರಿಸಿ ಬಿದ್ದಾಗ ಇಡೀ ಸಮಾಜವೇ ಮರುಗಬೇಕಿತ್ತು. ಆದರೆ ಮಾಧ್ಯಮಗಳು ಸತ್ಯ ತಿಳಿಯದೆ ಆತನ ಚಾರಿತ್ರ್ಯ ವಧೆ ಮಾಡಿದಾಗ ಆ ನೊಂದ ಕುಟುಂಬದ ಪರವಾಗಿ ನಿಂತು ಸತ್ಯವನ್ನ ಜಗತ್ತಿಗೆ ಸಾರುವ ಪ್ರಾಮಾಣಿಕ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಧಾರವಾಡ ಜಿಲ್ಲೆಯ ಸಾಮಾಜಿಕ ಧ್ವನಿಯಾಗಿರುವ ಮಲ್ಲಿಕಾರ್ಜುನ್ ಬಾಳಿಕಾಯಿ. ಮಾಧ್ಯಮಗಳ ಬೇಜವಾಬ್ದಾರಿತನಕ್ಕೆ ಮಲ್ಲಿಕಾರ್ಜುನ್ ಬೇಸರಿಸಿದ್ದು, ಅಪಘಾತ ನಡೆದ ಬೆನ್ನಲ್ಲೇ ಹಲವು ಮಾಧ್ಯಮಗಳು ಯುವಕ ಗುಟ್ಕಾ ಉಗುಳಲು ಹೋಗಿ ಪ್ರಾಣ ಕಳೆದುಕೊಂಡ ಎಂದು ಬೇಜವಾಬ್ದಾರಿಯಿಂದ ಸುಳ್ಳು ಸುದ್ದಿ ಪ್ರಕಟಿಸಿದ್ದವು. ಈ ಬೇಜವಾಬ್ದಾರಿ ವರದಿಗಾರಿಕೆಯನ್ನು ಕಂಡು ತೀವ್ರವಾಗಿ ನೊಂದ ಮಲ್ಲಿಕಾರ್ಜುನ್ ಬಾಳಿಕಾಯಿಯವರು ವಾಸ್ತವವನ್ನ ಸಾರಿದ್ದಾರೆ. ಮೃತ ದುರ್ದೇವಿ ದಿವಂಗತ ಫಕ್ಕೀರೇಶ್ ಮುತ್ತಳ್ಳಿ ಮಠ ಅವರಿಗೆ ಗುಟ್ಕಾ ಸೇರಿದಂತೆ ಯಾವುದೇ ರೀತಿಯ ದುಶ್ಚಟಗಳು ಇರಲಿಲ್ಲ. ಆತ ಅತ್ಯಂತ ಸಭ್ಯ ಯುವಕ. ಸತ್ಯ ತಿಳಿಯದೆ ಸತ್ತ ಜೀವದ ಬಗ್ಗೆ ಹೀಗೆ ಅಪಪ್ರಚಾರ ಮಾಡುವುದು ಹೆತ್ತವರು ಕರುಳು ಸೀಳುವಂತೆ ಮಾಡುತ್ತದೆ ಎಂದು ಮಲ್ಲಿಕಾರ್ಜುನ ಬಾಳಿಕಾಯಿ ತಮ್ಮ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಆಳೆತ್ತರದ ಬೆಳೆದು ನಿಂತ ಇಡೀ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನನ್ನ ಕಳೆದುಕೊಂಡು ಕತ್ತಲಲ್ಲಿ ಮುಳುಗಿದ್ದ ಆ ಕುಟುಂಬಕ್ಕೆ ಧೈರ್ಯ ತುಂಬಲು ಮಲ್ಲಿಕಾರ್ಜುನ್ ಬಾಳಿಕಾಯಿ ಮುಂದಾದರು. ಕುಂದಗೋಳ ತಾಲೂಕಿನ ಸಿರೂರು ಗ್ರಾಮದಲ್ಲಿರುವ ಫಕ್ಕೀರೇಶ್ ಅವರ ಮನೆಗೆ ಖುದ್ದಾಗಿ ತೆರಳಿದ ಮಲ್ಲಿಕಾರ್ಜುನ್ ಅವರು ಕಣ್ಣೀರಿನ ಮಡುವಿನಲ್ಲಿದ್ದ ಹೆತ್ತವರನ್ನ ಮತ್ತು ಕುಟುಂಬಸ್ಥರನ್ನ ಭೇಟಿ ಮಾಡಿದರು. ಮನೆಯ ಆಸರೆಯನ್ನೇ ಕಳೆದುಕೊಂಡ ಆ ಬಡ ಕುಟುಂಬದ ಆಕ್ರಂದನ ಇಡೀ ಸಿರೂರು ಗ್ರಾಮವನ್ನ ಕಣ್ಣೀರಲ್ಲಿ ಮುಳುಗಿಸಿತ್ತು. ಆ ಕಲ್ಪನೆಗೂ ನಿಲುಕದ ನೋವಿನಲ್ಲಿ ತಾವೂ ಭಾಗಿಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ಸಾಂತ್ವನ ಹೇಳಿದ ಮಲ್ಲಿಕಾರ್ಜುನ್ ಬಾಳಿಕಾಯಿ ಅವರು ತಮ್ಮ ಕೈಲಾದ ಅಳಿಲು ಸೇವೆಯನ್ನ ಸಲ್ಲಿಸುವ ಮೂಲಕ ನೊಂದ ಜೀವಗಳಿಗೆ ಆಸರೆಯಾಗಿ ನಿಂತಿದ್ದಾರೆ. ವಿಧಿಯಾಡಿದ ಕ್ರೂರಾಟಕ್ಕೆ ಒಂದು ಹೆಮ್ಮರವೇ ಉರುಳಿ ಬಿದ್ದಿದೆ. ನೊಂದಿದ್ದ ಕುಟುಂಬಕ್ಕೆ ಮಲ್ಲಿಕಾರ್ಜುನ್ ಬಾಳಿಕಾಯಿ ಅವರ ಈ ಮಾನವೀಯ ಭೇಟಿ ಮತ್ತು ಸಾಂತ್ವನ ದೊಡ್ಡ ಧೈರ್ಯವನ್ನ ನೀಡಿದೆ. ಸಮಾಜದಲ್ಲಿ ಇಂತಹ ಸಹೃದಯಿ ಯುವಕರು ನೊಂದವರ ಪರವಾಗಿ ನಿಂತಾಗ ಮಾತ್ರ ಮಾನವೀಯತೆ ಇನ್ನೂ ಬದುಕಿದೆ ಎನಿಸುತ್ತದೆ.